ಹಾಯ್, ಚಿಕನ್ ಕಟ್ಲೆಟ್ ಹೇಗೆ ಮಾಡೋದಂತ ನೋಡೋಣ. ಆಲೂಗಡ್ಡೆ, ಚಿಕನ್, ಉಪ್ಪು, ಅರಿಶಿಣ ಹುಡಿ, ಗರಂ ಮಸಾಲೆ ಹಾಕಿ ಕುಕ್ಕರಲ್ಲಿ 3 ವಿಸಿಲ್ ಬರೋವರೆಗೂ ಬೇಯಿಸ್ಕೋಬೇಕಾಗ್ತದೆ. ನಂತರ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಚಾಪ್ ಮಾಡಿದ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಮೆಣಸಿನ ಹುಡಿ, ಗರಂ ಮಸಾಲೆ ಹುಡಿ, ಬಿರಿಯಾನಿ ಮಸಾಲ ಹಾಗೂ ಕೊತ್ತಂಬರಿ ಹುಡಿಯಾಗಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಸೋಯಾ ಸಾಸ್, ಟೊಮೆಟೊ ಸಾಸ್ ಹಾಕಿ ಫ್ರೈ ಮಾಡಿಕೊಂಡು ಹಾಗೆ ಬೇಯಿಸಿ ಇಟ್ಕೊಂಡಿರೋ ಚಿಕನನ್ನು 2 ಸೆಕೆಂಡ್ ಮಿಕ್ಸಿ ಜಾರ್ನಲ್ಲಿ ರುಬ್ಕೋಬೇಕು. ಅದನ್ನ ಹಾಕಬೇಕು. ಅದಾದಮೇಲೆ ಬೇಯಿಸಿಟ್ಟಿರೋ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆನ ಹಾಕಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ಲೆಟನ್ನು ಮಾಡ್ಬೋದು. ಅದಾದಮೇಲೆ 2 ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಅದಕ್ಕೆ ಈಗಾಗಲೇ ಮಾಡಿಟ್ಟಿರೋ ಉಂಡೆಗಳನ್ನ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ನಲ್ಲಿ ಕೋಟ್ ಮಾಡಿ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.